ಇತ್ತೀಚೆಗೆ ನೀವು ತುಂಬ ಜನ ನೋಡಿರ್ತೀರ. 11 ಗಂಟೆ 11 ನಿಮಿಷ ಟೈಮ್ ಆಗನ್ನೇ ಕಾಯ್ತಾ ಇರ್ತಾರೆ. ಹಗಲು ರಾತ್ರಿ ಅನ್ನೋದನ್ನೇ. ಯಾಕೆ ಅಂತಂದರೆ ಕರೆಕ್ಟಾಗಿ 11 ಗಂಟೆ 11 ನಿಮಿಷ ಆದ ತಕ್ಷಣ ಸಡನ್ನಾಗಿ ಅವ್ರು ಏನೇ ಕೆಲಸ ಮಾಡ್ತಿದ್ರು ಅಲ್ಲಿ ಒಂದು ಪಾಸ್ ಕೊಟ್ಟು ಪ್ರೇಯರ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಇದನ್ನು ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ. ನೀವು ಕೂಡ ಈ ಥರ ಮಾಡಿರ್ತೀರ. ಇದು ಇತ್ತೀಚೆಗೆ ಅಂದರೆ 20th ಸೆಂಚುರಿಯಲ್ಲಿ ಸ್ಲೋವಾಗಿ ಸ್ಟಾರ್ಟ್ ಆಗಿ ಈಗ ಇದೊಂಥರ ಮಾಡರ್ನ್ ಸ್ಪಿರಿಚುಯಾಲಿಟಿ ಆಗಿ ಬದಲಾಗ್ಬಿಟ್ಟಿದೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್, ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಸೊ ಪ್ರತಿಯೊಬ್ಬರು ಎಲ್ಲ ಧರ್ಮದವರು ಇವಾಗಿನ ಯಂಗ್ಸ್ಟರ್ಸ್ ಏನಿದ್ದಾರೆ ಯೂಶ್ವಲಿ ಇದನ್ನು ಬಿಲೀವ್ ಮಾಡ್ತಾರೆ. ಪ್ರತಿಯೊಬ್ಬರು ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಕಂಡುಕೊಂಡಿರುವಂಥ ಹೊಸ ಮಾರ್ಗ ಅಂತಲೇ ಹೇಳ್ಬೋದು. ಅದಕ್ಕೆ ಎಷ್ಟೋ ಜನ ಏನೇ ಕೆಲಸ ಮಾಡ್ತಾಯಿದ್ರು ಅಲ್ಲೊಂದು ಪಾಸ್ ಕೊಟ್ಟು ಆ ಟೈಮಲ್ಲಿ ಪ್ರೇಯರ್ ಮಾಡಿ ಮತ್ತೆ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ಬೋದು 11 ಪೋರ್ಟಲ್ ಅಂತ ಸಿಕ್ಕಾಪಟ್ಟೆ ಜನ ವಿಡಿಯೋ ಮಾಡಿ ಹಾಕಿದ್ದು. ಬಟ್ ಆ್ಯಕ್ಚುಯಲ್ ಅದ್ರ ಮೀನಿಂಗ್ ಏನು? ಸೊ ಅವರೆಲ್ಲ ಏನು ಹೇಳ್ತಾ ಇದ್ರು ಅಂದರೆ ಆ ಟೈಮಲ್ಲಿ ಆ ಪೋರ್ಟಲ್ ಓಪನ್ ಆಗುತ್ತೆ ಅಂತ ದಿನ ನವೆಂಬರ್ 11ನೇ ತಾರೀಕು 11 ಗಂಟೆ 11 ನಿಮಿಷಕ್ಕೆ ನೀವು ಅದೇನೋ ಬುಕ್ಕಲ್ಲಿ ಬರೀಬೇಕು, ಏನೋ 11 ಸಲ ಬರೀಬೇಕು, ಅದು ಏನೇನೋ ಸಿಕ್ಕಾಪಟ್ಟೆ ವಿಡಿಯೋ ಮಾಡಿ ಹಾಕಿದರು. ಬಟ್ ಆ್ಯಕ್ಚುಲಿ ಅದ್ರ ಮೀನಿಂಗ್ ಏನು? ಮೊಮೆಂಟ್ ಟು ಮ್ಯಾನಿಫೆಸ್ಟ್, ಅಂದರೆ ನಮ್ಮ ಇಚ್ಛೆನ ವ್ಯಕ್ತಪಡಿಸಲು ಇರುವಂಥ ಒಂದು ಕ್ಷಣ. ಸೊ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿರೋ ಆಸೆ, ನಿಮ್ಮ ಗುರಿ ಏನಿದೆ ಅಥವಾ ನಿಮ್ಮ ಕನಸು ಏನಿದೆ ಇದನ್ನು ಒಂದು ಕಡೆ ಕೇಂದ್ರೀಕರಿಸುತ್ತೆ. ಎರಡನೇದು ಸ್ಪಿರಿಚುವಲ್ ಅಲೈನ್ಮೆಂಟ್, ಆಧ್ಯಾತ್ಮಿಕ ಜೋಡಣೆ. ಇಡೀ ಪ್ರಪಂಚದಲ್ಲಿ ಒಂದು ದೈವಿಕ ಶಕ್ತಿಯೊಂದಿಗೆ ನಾವು ಜೊತೆಗಿದ್ದೀವಿ ಅನ್ನುವಂಥ ಒಂದು ಫೀಲಿಂಗ್ ಕೊಡುತ್ತೆ ಆ ಟೈಮಲ್ಲಿ. ಥರ್ಡ್ ಒನ್, ಎ ರಿಮೈಂಡರ್ ಆಫ್ ಮೈಂಡ್ಫುಲ್ನೆಸ್. ಒಂದು ಕೃತಜ್ಞತೆ ಹೇಳೋಕ್ಕೋಸ್ಕರ ಆ ಟೈಮ್ನ ನಾವು ಯುಟಿಲೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಉದ್ದೇಶ ಏನಿದೆ ಅದ್ರ ಕಡೆಗೆ ನನಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಒಂದು ಕೃತಜ್ಞತೆ ಸಲ್ಲಿಸೋಕೆ, ಒಂದು ಕೃತಜ್ಞತೆ ಹೇಳೋಕ್ಕೆ ಕೂಡ ಈ ಟೈಮ್ನ ಯೂಸ್ ಮಾಡ್ಕೋತಾರೆ. ಹಿಸ್ಟ್ರಿ ಏನು ಹೇಳುತ್ತೆ? ಇದು ಒಂದು ಯಾವುದೇ ಧರ್ಮ ಅಥವಾ ಯಾವುದೇ ಪ್ರಾಚೀನ ಕಾಲದಿಂದ ಯಾವುದೋ ಧರ್ಮ ಗ್ರಂಥಗಳಿಂದ ಕೂಡ ಯಾವುದು ಬಂದಿಲ್ಲ. ಇದು ಈ ಹೊಸ ಯುಗದಲ್ಲಿ ಇದೊಂಥರ ಆಧುನಿಕ ಆಧ್ಯಾತ್ಮಿಕ ನಂಬಿಕೆಯಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಷ್ಟಕ್ಕೂ ಇದು ಹೇಗೆ ಇಷ್ಟೆಲ್ಲ ಹರಡ್ತು? ಇದು ಒಂದು ಸಂಖ್ಯಾಶಾಸ್ತ್ರದ ಪ್ರಭಾವ. ಸುಮಾರು 1900 ದಶಕದಲ್ಲಿ ಈ ಸಂಖ್ಯಾಶಾಸ್ತ್ರಜ್ಞರು ಇದರಲ್ಲ, ಇವರು ಈ ಪುನರಾವರ್ತಿತ ಸಂಖ್ಯೆಗಳು ಅಂದರೆ 11, 22, 33, ಸೊ ಈ ಥರ ಈ ನಂಬರ್ಗಳನ್ನು ಮಾಸ್ಟರ್ ನಂಬರ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಈ ನಂಬರ್ಗಳು ಆಧ್ಯಾತ್ಮಿಕವಾಗಿ ಅತ್ಯಂತ ಹೆಚ್ಚು ಮಹತ್ವವನ್ನು ಹೊಂದಿದೆ ಈ ನಂಬರ್ಗಳು ಅಂತ ಸಂಖ್ಯಾಶಾಸ್ತ್ರಜ್ಞರು ಹೇಳ್ತಾರೆ. ಅದೇ ಸಂಖ್ಯಾಶಾಸ್ತ್ರದಲ್ಲಿ ಈ 11 ನಂಬರ್ ಏನಿದೆ ಇದನ್ನು ಒಂದು ಜ್ಞಾನೋದಯದ ಸಂಕೇತವಾಗಿ ಅಥವಾ ಅಂತಹ ಪ್ರಜ್ಞೆ, ಅಂದರೆ ನಮ್ಮ ಒಳಗಡೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆಯ ರೂಪದಲ್ಲಿ ಕೂಡ ಪ್ರತಿನಿಧಿಸ್ತದೆ. ಆದರೂ 1980 ಮತ್ತು ಈ 90ರ ದಶಕದಲ್ಲಿ ಇದು ರ್ಯಾಪಿಡಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅನೇಕ ಜನರು ಇವಾಗ ಗಡಿಯಾರ ನೋಡೋದ್ರಲ್ಲಾಗಿರ್ಬೋದು, ಇಲ್ಲ ಟಿಕೆಟ್ ತೊಗೊಂಡಿರ್ತಾರೆ, ಟಿಕೆಟ್ ನಂಬರ್ ಆಗಿರ್ಬೋದು, ಮತ್ತು ಈ ರಿಸಿಪ್ಟ್ ತೊಗೋತಾರಲ್ಲ, ಆ ರಿಸಿಪ್ಟ್ಗಳಲ್ಲೂ ಕೂಡ ಇನ್ ಕೇಸ್ ಏನಾದರೂ 11 ಈ 2 ನಂಬರ್ ಏನಾದರೂ ಬಂತು ಅಂತಂದರೆ ಅದನ್ನು ಗಮನಿಸ್ತಾ ಇದ್ರು. 11 ನಂಬರ್ ಏನಾದ್ರು ಬಂತು ಅಂತಂದರೆ ಅದನ್ನು ಗಮನಿಸ್ತಾ ಇದ್ರು, ಅದನ್ನು ಒಂದು ಶುಭ ಸಂಕೇತವಾಗಿ ಅರ್ಥೈಸ್ತಾ ಇದ್ರು. ಈ 11 ಈ ನಂಬರ್ ಏನಿದೆ ಇದ್ರ ಮೇಲೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅದಾದಮೇಲೆ ಸ್ವಲ್ಪ ಸ್ಲೋ ಆಗಿ ಅದು ಸ್ವಲ್ಪ ಸ್ಪ್ರೆಡ್ ಆಗ್ತಾ ಅದೊಂಥರ ಮಾಡರ್ನ್ ಕಲ್ಚರಾಗಿ ಇವಾಗ ಬದಲಾವಣೆ ಆಗಿದೆ. ಆದರೆ ಈ 20ನೇ ಶತಮಾನ ಅಂದರೆ ಈ 20th ಸೆಂಚುರಿಯಲ್ಲಿ ಅದು ಇನ್ನೂ ಒಂದು ಸ್ಟೆಪ್ಪು ಮೇಲೋಗುತ್ತೆ. ಇನ್ನೂ ಒಂದು ಸ್ಟೆಪ್ಪು ಮೇಲೋಗಿ ಈ ಇಂಟರ್ನೆಟ್ ಸಂಸ್ಕೃತಿ ಬಂದಮೇಲೆ ಪ್ರತಿಯೊಬ್ಬರಿಗೂ ಇದು ರೀಚ್ ಆಗ್ತಾ ಪ್ರತಿಯೊಬ್ಬರು ಇದನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ 11 ಪ್ರೇಯರ್ ಮಾಡಿ ಅಂತ ಪೋಸ್ಟ್ ಹಾಕ್ತಾರೆ. ಇದರಲ್ಲಿ ಏನಾಯಿತು ಅಂತಂದರೆ ಒಂದು ಆಧ್ಯಾತ್ಮದ ಜೊತೆಗೆ ಈ ಮೂಢನಂಬಿಕೆಯ ಮಿಶ್ರಣ ಕೂಡ ಆಗೋಯಿತು. ಇದು ನಮ್ಮ ಆಧ್ಯಾತ್ಮದ ಆಚರಣೆಯ ಜೊತೆಗೆ ಇದೊಂಥರ ಹಗುರವಾದ ಮೂಢನಂಬಿಕೆ ಒಂದು ಮಿಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ, ಅಂದರೆ ಈಗಿನ 20th ಸೆಂಚುರಿಯಲ್ಲಿ. ಇಲ್ಲಿಗೆ ನಮ್ಮ ಸಂಸ್ಕೃತಿ ಈ ಆನ್ಲೈನ್ ಸಂಸ್ಕೃತಿಯ ಒಂದು ಭಾಗ ಆಗೋಯಿತು. ಅಂದರೆ ಈಗ ನಮ್ಮ ಸಂಸ್ಕೃತಿಯಲ್ಲಿ ಈ ಆನ್ಲೈನ್ ಸಂಸ್ಕೃತಿ ಕೂಡ ಬಂದು ಒಳಗಡೆ ಸೇರ್ಕೊಂತು. ಇವಾಗ ನಮ್ಮ ಕಲ್ಚರಲ್ಲಿ ಇದು ಕೂಡ ಒಂದು ಭಾಗವಾಗಿ ಆಗ್ಬಿಟ್ಟಿದೆ. ಸೊ ನನಗೆ ಇದೆಲ್ಲ ನೋಡಿದ ಮೇಲೆ ನನಗೆ ಯಾವಾಗಲೂ ಶ್ರೀಕೃಷ್ಣನ ಮಾತುಗಳು ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಏನು ಅಂತಂದರೆ, ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ, ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಅದು ನಿನಗೆ ಸಿಗೋದಿಲ್ಲ. ಚಿಂತೆ ಬಿಡು, ಜೀವನದಲ್ಲಿ ಎಲ್ಲವನ್ನು
ಬಂದಂತೆ ಸ್ವೀಕರಿಸು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.